ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ KPSCಯಿಂದ ಲ್ಯಾಂಡ್ ಸರ್ವೇರ್ ಗ್ರೂಪ್ ಸಿ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ನೋಡ್ತಾ ಹೋದರೆ ಈ ಒಂದು ಲ್ಯಾಂಡ್ ಸರ್ವೇರ್ KPSC ಸಂಬಂಧಪಟ್ಟಂತೆ ಒಟ್ಟು 3 ಪೇಪರನ್ನು ಅವರು ತೊಗೊಳ್ತಾರೆ. ಸೊ ಫಸ್ಟ್ ಪೇಪರ್ ಅಂತ ಹೇಳೋದು ಕನ್ನಡ ಕಡ್ಡಾಯ ಎಕ್ಸಾಮ್ ಆಗಿರುತ್ತೆ, ಲ್ಯಾಂಗ್ವೇಜ್ ಟೆಸ್ಟು. ಸೊ ಇದು ಬಂದು ದ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇಸ್ ಕಂಪಲ್ಸರಿ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್ ಅಪ್ಲೈಂಗ್. ಯಾರೆಲ್ಲ ಅಪ್ಲೈ ಮಾಡ್ತಾವ್ರೆಲ್ಲ ಕಂಪಲ್ಸರಿ ಬರೀಲೇಬೇಕಾಗಿರುತ್ತೆ ಈ ಒಂದು ಕಡ್ಡಾಯ ಕನ್ನಡವನ್ನು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು ಮ್ಯಾಕ್ಸಿಮಮ್ 150 ಮಾರ್ಕ್ಸ್ಗೆ ಕ್ವಶನ್ಸ್ಗಳ ಕೊಟ್ಟಿರ್ತಾರೆ. ನೀವು ಮಿನಿಮಮ್ 50 ತೊಗೊಂಡ್ರೆ ಸಾಕು, ಪಾಸ್ ಆಗ್ತಕ್ಕಂಥದ್ದು ಎಲಿಜಿಬಲ್ ಇರುತ್ತೆ. ಸೊ 50 ಮೇಲೆ ನೀವು ಎಷ್ಟಾದರೂ ತೊಗೊಳ್ಬಹುದಾಗಿರುತ್ತೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಇದು MCQಸ್ನಲ್ಲಿ ಇರೋದಿಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಏನು ಹೇಳ್ತೀವೋ ಆ ಒಂದು ರೀತಿಯಲ್ಲಿ ಎಕ್ಸಾಮ್ ಇರೋದಿಲ್ಲ. ಎಕ್ಸಾಮ್ ಪೇಪರ್ ಬಂದು ರೈಟಿಂಗ್ ಪೇಪರ್ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಿಲೆಬಸ್ ಇದೆ ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಮಿನಿಮಮ್ ಇದ್ರೆ ನೀವು 50 ಮಾರ್ಕ್ಸ್ನ ತೊಗೊಂಡ್ರೆ ಮಾತ್ರ ನೆಕ್ಸ್ಟ್ ಒಂದು ಏನು ಪೇಪರ್ 2 ಪೇಪರ್ 1 ಅಂತ ಇದೆಯೋ ಸೊ ಅದಕ್ಕೆ ನೀವು ಎಲಿಜಿಬಲ್ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ನೀವು ಮಿನಿಮಮ್ 50 ತೊಗೊಳ್ಳೇಬೇಕು. 50ಕ್ಕಿಂತ ಕಡಿಮೆ ತೊಗೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ಗಳಿಗೆ ನೀವು ಎಲಿಜಿಬಲ್ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಸೊ ಮೇಯ್ನಾಗಿ ಇಲ್ಲಿ ಇರ್ತಕ್ಕಂಥದ್ದು ಕನ್ನಡ ಕಡ್ಡಾಯಕ್ಕಿಂತ ಅದಾದ ನಂತರ ಬರ್ತಕ್ಕಂಥ ಮೇಯ್ನಾಗಿ 2 ಪೇಪರು, ಒಂದು GK ಪೇಪರು, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಆಗಿರ್ತಕ್ಕಂಥದ್ದು. GK ಪೇಪರು ಜನರಲ್ ಪೇಪರು, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. GK ಪೇಪರ್ ಬಂದು 200 ಮಾರ್ಕ್ಸ್ಗಳನ್ನ ಒಳಗೊಂಡಿರುತ್ತೆ. ಆ್ಯಂಡ್ ಸ್ಪೆಸಿಫಿಕ್ ಪೇಪರು ಆಲ್ಸೋ 200 ಮಾರ್ಕ್ಸನ್ನು ಹೊಂದಿರತಕ್ಕಂಥದ್ದು. 2 ಗಂಟೆ ಟೈಮನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಈಗ KPSC ಲ್ಯಾಂಡ್ ಸರ್ವೇರ್ಗೆ ಸಂಬಂಧಪಟ್ಟಂತೆ ಜನರಲ್ ಪೇಪರ್ಗೆ ಏನೇನೆಲ್ಲ ಸಿಲೆಬಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ 200 ಕ್ವಶನ್ಸ್ಗೆ 200 ಮಾರ್ಕ್ಸ್ ಇರ್ತಕ್ಕಂಥದ್ದು ಆಗಿರುತ್ತೆ ಈ ಒಂದು ಲ್ಯಾಂಡ್ ಸರ್ವೇರ್ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಎರಡೂ ಅಷ್ಟೇ. ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಯಾವ್ಯಾವ ರೀತಿ ಇದೆ ಅಂತ ನೋಡ್ತಾ ಹೋದರೆ, ಜನರಲ್ ಸೈನ್ಸ್ ಇರುತ್ತೆ. ಸೊ ಜನರಲ್ ಸೈನ್ಸ್ ಅಂತ ಹೇಳಿದಾಗ ಅಲ್ಲಿ ನಿಮಗೆ ಗೊತ್ತಿರಬಹುದು, ಆಲ್ಮೋಸ್ಟು ಜನರಲ್ಗೆ ಸಂಬಂಧಪಟ್ಟಂತೆ, ಸೈನ್ಸ್ಗೆ ಸಂಬಂಧಪಟ್ಟಂತೆ ಅದು ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಅಥವಾ ಏನು EVS ಅಂತ ಹೇಳ್ತೀವೋ, ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಹೇಳ್ತೀವೋ, ಸೊ ಅಷ್ಟು ಸಹ ಜನರಲ್ ಸೈನ್ಸ್ ಒಳಗಡೆ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು. ಅಷ್ಟು ಸಹ ನೀವು ರೆಫರ್ನ ಮಾಡಲೇಬೇಕಾಗುತ್ತೆ ಜನರಲ್ ಸೈನ್ಸ್ ಅಂತ ಹೇಳ್ತಾ ಹೋದಾಗ. ಇನ್ನು ಬುಕ್ಸ್ ಆ್ಯಂಡ್ ಆಥರ್ಸ್ ಅಂತ ಹೇಳಿದಾಗ ನೇಮ್ಸ್ಗಳ ಬುಕ್ಸ್ಗಳನ್ನ ನೋಡ್ತಾ ಹೋಗ್ಬೋದು. ನೀವು ಈಗ ರೀಸೆಂಟಾಗಿ ಯಾರ್ಯಾರು ಬರೆದಿರ್ತಾರೋ ಸೊ ಅವರ ಒಂದು ಬುಕ್ಸ್ಗಳಾಗಿರ್ಬೋದು, ಅಥವಾ ಹಿಂದಿನಿಂದ ಬಂದಿರತಕ್ಕಂಥ ರಾಜಕಾರಣಿಗಳಾಗಿರ್ಬೋದು, ಅಥವಾ ಕವಿಗಳಾಗಿರ್ಬೋದು, ಅಥವಾ ಯಾರೋ ಒಂದು ಕ್ರೀಡಾಪಟು ಆಗಿರ್ಬೋದು, ಅವರ ಒಂದು ಬುಕ್ಸ್ಗಳು ಮತ್ತು ಅದನ್ನು ಬರೆದಿರ್ತಕ್ಕಂಥ ಆಥರ್ಸ್ಗಳನ್ನ ನೀವು ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇಂಡಿಯನ್ ನ್ಯಾಷನಲ್ ಮೂಮೆಂಟ್ಸ್ ಏನಿದೆಯೋ, ಈ ಚಳುವಳಿಗಳಂತ ಏನು ನೋಡ್ತೀವೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇಂಡಿಯನ್ ನ್ಯಾಷನಲ್ ಮೂಮೆಂಟ್ಸನ್ನು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗೆ ಸಂಬಂಧಪಟ್ಟಂತೆ ಅವು ಯಾವಾಗ ಸ್ಥಾಪನೆ ಆಗ್ತವೆ, ಅದರ ಒಂದು ಕೇಂದ್ರ ಕಚೇರಿಗಳಿದ್ದಾವೆ, ಅದರ ಒಂದು ಸಂಸ್ಥಾಪಕರು ಯಾರು, ಅಥವಾ ಅದರ ಈಗಿನ ಅಧ್ಯಕ್ಷರುಗಳು ಯಾರು, ಅದರ ಒಂದು ಏನು ಸಭೆಗಳು ಎಲ್ಲೆಲ್ಲಿ ಯಾವ ರೀತಿ ಏನಕ್ಕೆ ನಡೆಸ್ತಾ ಇದ್ದಾರೆ, ಅದರ ಒಂದು ಒಪ್ಪಂದಗಳು ಏನೇನಿದೆ, ಯಾರೆಲ್ಲ ಒಂದು ಒಡಂಬಡಿಕೆಗೆ ಸಹಿಯನ್ನು ಹಾಕಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಆರ್ಗನೈಸೇಷನ್ ಅಡಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ನೋಡ್ತವ್ರೆ ಇಂಡಿಯನ್ ಹಿಸ್ಟರಿ, ಭಾರತದ ಇತಿಹಾಸ ಅಂತ ಹೇಳ್ತೀವಿ. ಇಂಡಿಯನ್ ಹಿಸ್ಟರಿ ಬಗ್ಗೆ ನೋಡ್ತಾ ಹೋಗಬೇಕಾಗುತ್ತೆ. ಸೈನ್ಸ್ ಮತ್ತು ಟೆಕ್ನಾಲಜಿ ಬಗ್ಗೆ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಅದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಈಗ ಏನಿರುತ್ತೆ ಈ ಸೈನ್ಸ್ ಮತ್ತು ಟೆಕ್ನಾಲಜಿ ಏನು ನಡೆಸ್ತಾ ಇದ್ದೇವೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಮತ್ತು ಏನು ಸ್ಟೇಟ್ಗೆ ಸಂಬಂಧಪಟ್ಟಂತೆ ಅದರ ಒಂದು ಇನ್ಫಾರ್ಮೇಷನ್ ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ. ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ ಅದು ಅಷ್ಟೇ 2024 ಆಗಿರ್ಬೋದು, 2023 ಆಗಿರ್ಬೋದು, 2025 ಆಗಿರ್ಬೋದು, ಅಥವಾ ಹಿಂದಿನ ಒಂದು ಕೆಲವೊಂದು ಅವಾರ್ಡ್ಸ್ಗಳನ್ನು ಸಹ ಕೇಳ್ತಾ ಹೋಗ್ಬೋದಾಗಿರುತ್ತೆ. ಆ್ಯಂಡ್ ಜನರಲ್ ಪೊಲಿಟಿ, ಸೊ ಇಟ್ ಮೀನ್ಸ್ ಪೊಲಿಟಿ ಇಂತಕ್ಕಂಥದ್ದು ಏನಿದೆಯೋ ಸೊ ಅದ್ರ ಬಗ್ಗೆ ನೋಡ್ತಾ ಹೋಗಬೇಕಾಗುತ್ತೆ. ಅಂದರೆ ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗಬೇಕಾಗುತ್ತೆ. ಕಂಟ್ರೀಸ್ ಆ್ಯಂಡ್ ಕ್ಯಾಪಿಟಲ್ಸ್ಗೆ ಸಂಬಂಧಪಟ್ಟಂತೆ ನೀವು ರೆಫರ್ ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತು ಕಂಟ್ರೀಸ್ ಕ್ಯಾಪಿಟಲ್ಸ್ ಜೊತೆಗೆ ನೀವು ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಸೊ ಅಧ್ಯಕ್ಷರುಗಳು, ಪ್ರಧಾನಮಂತ್ರಿಗಳನ್ನು ಸಹ ಕೇಳ್ತಾ ಹೋಗ್ತಾರೆ, ಮತ್ತು ಅಲ್ಲಿ ಕರೆನ್ಸಿಗಳನ್ನು ಸಹ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಹಾಗಾಗಿ ಟೋಟಲಾಗಿ ನೀವು ಕಂಟ್ರೀಸ್ ಬಗ್ಗೆಯೂ ಸಹ ರೆಫರನ್ನು ಮಾಡಬೇಕಾಗುತ್ತೆ. ಇನ್ನು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟಂತೆ ನೀವು ಕರೆಂಟ್ ಅಫೇರ್ಸ್ನ ಸಹ ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಬಡ್ಜೆಟ್ ಮತ್ತು 5 years ಪ್ಲ್ಯಾನ್ಸ್ಗೆ ಸಂಬಂಧಪಟ್ಟಂತೆ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಬ್ರಿವೇಷನ್ಸ್ಗಳನ್ನ ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇನ್ವೆನ್ಷನ್ ಮತ್ತು ಡಿಸ್ಕವರೀಸ್ ಏನಿದೆಯೋ ಸೊ ಯಾರೆಲ್ಲ ಸಂಶೋಧನೆ ಮಾಡ್ತಾರೆ, ಏನೆಲ್ಲ ಸಂಶೋಧನೆ ಮಾಡ್ತಾರೆ, ಯಾವಾಗ ಸಂಶೋಧನೆ ಮಾಡ್ತಾರೆ, ಸೊ ಯಾವಾಗ ಕಂಡುಹಿಡಿತಾರೆ ಅಂತಕ್ಕಂಥದ್ದು ಸಹ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಡೇಸ್ ಅಂತೂ ತುಂಬ ವೆರಿ ಇಂಪಾರ್ಟೆಂಟು. ಸೊ 1 or 2 ಕ್ವೆಶನ್ಸ್ ಈ ಒಂದು ಇಂಪಾರ್ಟೆಂಟ್ ಡೇಸ್ ಮೇಲೆ ಕೇಳ್ತಾರೆ. ಒಂದು ಇಂಪಾರ್ಟೆಂಟ್ ಡೇಸ್ನ ಕೇಳ್ತಾರೆ, ಇನ್ನೊಂದು ಅದರ ಈ ವರ್ಷ ಥೀಮ್ ಏನು ಅಂತ ಸಹ ಕೇಳ್ತಾ ಹೋಗ್ತಾರೆ. ಓಕೆ, ಆ್ಯಂಡ್ ಇಷ್ಟು ಬಂದು ಈ ಒಂದು GK ಪೇಪರ್ ಏನಿದೆ, ಜನರಲ್ ನಾಲೆಡ್ಜ್ ಪೇಪರ್ ಅಂತಕ್ಕಂಥದ್ದು ಏನಿದೆಯೋ GK ಪೇಪರ್ 1ಗೆ ಸಂಬಂಧಪಟ್ಟಂತೆ ಒಂದು ಸಿಲೆಬಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ
ಸಿಲೆಬಸ್ ಸ್ಪೆಸಿಫಿಕ್ ಪೇಪರ್ ಏನಿದೆಯೋ ಪೇಪರ್ 2 ಅದಕ್ಕೆ ಸಂಬಂಧಪಟ್ಟಂತೆ ಮೇಯ್ನಾಗಿ ಬರುತ್ತೆ. ಅರ್ಥಮೆಟಿಕ್ ಸಿಲೆಬಸ್ ಬರುತ್ತೆ, ಅದಾದ ನಂತರ ಆಲ್ಜಿಬ್ರಾ ಬರುತ್ತೆ, ಆ್ಯಂಡ್ ಅದಾದ ನಂತರ ಜಿಯೋಮೆಟ್ರಿ ಬರುತ್ತೆ, ಅದಾದ ನಂತರ ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸು ಸಹ ಈ ಒಂದು ಇದಕ್ಕೆ ಇರ್ತಕ್ಕಂಥದ್ದು ಆಗಿರುತ್ತೆ. ಫಿಸಿಕ್ಸು ಮತ್ತು ಜಿಯೋಗ್ರಫಿ ಆ್ಯಂಡ್ ಅರ್ಥಮೆಟಿಕ್ಸು ಮತ್ತು ಜಿಯೋಮೆಟ್ರಿ, ಅದಾದ ನಂತರ ಆಲ್ಜಿಬ್ರಾ, ಇದು ಬಂದು ಪೇಪರ್ 2ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಆಗಿರುತ್ತೆ. ಸೊ ಫಸ್ಟ್ ನಾವು ನೋಡ್ತಾ ಹೋದರೆ KPSC ಲ್ಯಾಂಡ್ ಸರ್ವೇರಲ್ಲಿ ಅರ್ಥಮೆಟಿಕ್ ಸಿಲೆಬಸ್ ಏನೇನು ಬರುತ್ತೆ ಅಂತ ನೋಡ್ತಾ ಹೋದರೆ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಬರುತ್ತೆ, ಆ್ಯಂಡ್ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸು, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ಗೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತಾರೆ. ಅದಾದ ನಂತರ ಸೀಕ್ವೆನ್ಸ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ಗಳನ್ನ ಕೊಡ್ತಾರೆ. ಸೆಟ್ ಥಿಯರಿ ವೆರಿ ಇಂಪಾರ್ಟೆಂಟು, ನಂಬರ್ ಸಿಸ್ಟಮ್ ಬಗ್ಗೆನೂ ಸಹ ಕೊಡ್ತಾ ಹೋಗ್ತಾರೆ, ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತಾರೆ. ಮ್ಯಾಟ್ರಿಸಿಸ್ ಮತ್ತು HCF ಆ್ಯಂಡ್ LCM ಎಲ್ಲ ಸಹ ಮತ್ತು ಮಾಸಹ ಅಂತ ಹೇಳ್ತೀವೋ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಸಹ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಆಲ್ಜಿಬ್ರಾದಲ್ಲಿ ಏನೇನು ಕೇಳ್ತಾರೆ ಅಂತ ಹೇಳ್ತಾ ಹೋದರೆ HCM ಆ್ಯಂಡ್ LCM ಆಫ್ ಬೈನಾಮಿಯಲ್ಸ್ ಆ್ಯಂಡ್ ಟ್ರೈನಾಮಿಯಲ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಬೇಸಿಕ್ಸ್ ಆಫ್ ಆಲ್ಜಿಬ್ರಾ, ಲೀನಿಯರ್ ಈಕ್ವೇಷನ್ಸ್, ಮಲ್ಟಿಪ್ಲಿಕೇಶನ್ ಫಾರ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಫ್ಯಾಕ್ಟರೈಸೇಷನ್ ಆ್ಯಂಡ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ಗೆ ಕೇಳ್ತಾರೆ, ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಕೋಆರ್ಡಿನೇಟ್ಸ್ ಜಾಮಿಟ್ರಿ ಆ್ಯಂಡ್ KPS ಇದು ಬಂದು ಜಾಮಿಟ್ರಿಗೆ ಸಂಬಂಧಪಟ್ಟಂತೆ ಇದು ಆಲ್ಜಿಬ್ರಾ ಸಿಲೆಬಸ್ ಆಗಿರುತ್ತೆ. ಆ್ಯಂಡ್ ಅದಾದ ನಂತರ ಜಿಯೋಮೆಟ್ರಿಗೆ ಸಂಬಂಧಪಟ್ಟಂತೆ ಥಿಯರಮ್ಸ್ ಆನ್ ಕ್ವಾಡ್ರಿಲೇಟರಲ್ಸ್ಗೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಏರಿಯಸ್ ನೋಡ್ಕೊಳ್ಬೇಕಾಗುತ್ತೆ. ಏರಿಯಸ್ ಅಂತ ಹೇಳಿದಾಗ ಆಲ್ಮೋಸ್ಟ್ ಎಲ್ಲ ಬರ್ತಾ ಹೋಗ್ತಾ ಹೋದಲ್ವಾ. ಸೊ ಗ್ಲೋಬ್ ಬರುತ್ತೆ, ಮತ್ತು ಏನು ಕ್ಯೂಬಾಯ್ಡು ಮತ್ತು ಟ್ರಯಾಂಗಲ್ಸ್ ಆಗಿರ್ಬೋದು. ಸೊ ಈ ಥರ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಮೀಡ್ ಪಾಯಿಂಟ್ ಥಿಯರಮ್ ಆ್ಯಂಡ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಆಫ್ ಸಾಲಿಡ್ಸು, ಸೈಕ್ಲಿಕ್ ಕ್ವಾಡ್ರಿಲೇಟರಲ್ಸು, ಥಿಯರಮ್ಸ್ ಆನ್ ಟ್ರಯಾಂಗಲ್ ಆ್ಯಂಡ್ ಸರ್ಕಲ್ಸು, ಆ್ಯಂಡ್ ಸರ್ಕಲ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ರೈಟ್ ಹ್ಯಾಂಗಲ್ಸ್ ಟ್ರಯಾಂಗಲು, ಆಕ್ಸಿಮ್ಸ್ ಆ್ಯಂಡ್ ಫಾಸ್ಲೇಟ್ಸು, ಪಾಲಿಗನ್ಸು, ಟೈಪ್ಸ್ ಆಫ್ ಕ್ವಾಡ್ರಿಲೇಟರಲ್ಸು, ಥಿಯರಮ್ಸು, ಆ್ಯಂಡ್ ಕಾಂಗ್ರೆನ್ಸ್ ಆಫ್ ಟ್ರೈಆಂಗಲ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಶೇಪ್ಸ್ಗಳೇನಿದೆಯೋ ಸೊ ಅದ್ರ ಮೇಲೆ ಸಹ ಒಂದು ವಾಲ್ಯೂಮ್ ಆಗಿರ್ಬೋದು, ಅಥವಾ ಅದರ ಒಂದು ಏನು ಪೆರಿಮೀಟರ್ ಆಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಥಿಯರಮ್ಗಳಾಗಿರ್ಬೋದು, ಫಾರ್ಮುಲಾಸ್ಗಳಾಗಿರ್ಬೋದು, ಅಥವಾ ಸಮ್ಸ್ಗಳಾಗಿರ್ಬೋದು. ಸೊ ಈ ರೀತಿ ಕ್ವಶನ್ಸ್ಗಳು ರೈಸ್ ಆಗ್ತಾ ಹೋಗ್ತವೆ. ಆ್ಯಂಡ್ ನೆಕ್ಸ್ಟ್ ಬಂದು ಕಾನ್ಕರೆಂಟ್ ಲೈನ್ಸ್ ಆಫ್ ಟ್ರಯಾಂಗಲ್ ಆಗಿರ್ಬೋದು. ಸೊ ಇದೆಲ್ಲ ಬಂದು ಈ ಒಂದು ಜಿಯೋಮೆಟ್ರಿಗೆ ಸಂಬಂಧಪಟ್ಟಂಥ ಸಿಲೆಬಸ್ ಆಗಿರುತ್ತೆ. ಅದಾದ ನಂತರ ಫಿಸಿಕ್ಸ್ನ ಕೇಳ್ತಾ ಹೋಗ್ತಾರೆ. ಫಿಸಿಕ್ಸಲ್ಲಿ ಬರ್ತಕ್ಕಂಥ ಸಿಲೆಬಸ್ ಏನಂತ ಹೇಳಿದರೆ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಸೌಂಡ್ ಶಬ್ದ, ಡೈನಾಮಿಕ್ಸು, ಲೈಟು, ಹೀಟು, ಗ್ರಾವಿಟೇಷನ್ನು. ಸೊ ಇದನ್ನೆಲ್ಲ ನೋಡ್ತಾ ಹೋಗ್ಬೇಕಾದ್ರೆ ಇಲ್ಲಿ ಬರ್ತಕ್ಕಂಥ ಡೆಫಿನೇಷನ್ ಆಗಿರ್ಬೋದು, ಅಥವಾ ಅನ್ವಯಗಳು ಅಪ್ಲೈಡ್ ಅಂತ ಏನು ಹೇಳ್ತೀವೋ ಅದಾಗಿರ್ಬೋದು, ಅಥವಾ ಥಿಯರಮ್ಗಳಾಗಿರ್ಬೋದು, ಅಥವಾ ರೂಲ್ಸ್ಗಳು ಬರುತ್ತೆ, ಮತ್ತು ಕೆಲವೊಂದು ಪ್ರಾಬ್ಲಮ್ಸ್ಗಳು ಸಹ ಬರ್ತಾ ಹೋಗುತ್ತೆ. ಇದರಲ್ಲಿ ಕೆಲವೊಂದು ನಿಯಮಗಳು ಬರ್ತಾ ಹೋಗುತ್ತೆ, ಥಿಯರಮ್ಗಳು ಬರುತ್ತೆ. ಸೊ ಮ್ಯಾಗ್ನೆಟಿಸಮ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು. ಸೊ ಇದೆಲ್ಲ ಬಂದು ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಜಿಯೋಗ್ರಫಿಗೆ ನೋಡ್ತಾ ಹೋದರೆ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ದ ಅರ್ತ್, ಮ್ಯಾಪ್ಸ್, ದ ಲಿಥೋಸ್ಪಿಯರ್. ಯಾಕಂದರೆ ಇದು ಜಿಯೋಗ್ರಫಿ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ನೋಡೋದ್ರಿಂದ ನಾವು ಸೊ ಜಿಯೋಗ್ರಫಿನೂ ಸಹ ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಪೆಸಿಫಿಕ್ ಪೇಪರ್ 2ಗೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ ಆಗಿರುತ್ತೆ. ಅದಾದ ನಂತರ ಕಂಪಲ್ಸರಿ ಕನ್ನಡ ಏನು ಫಸ್ಟ್ ನಾವು ಹೇಳಿದ್ವಿ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವೆಲ್ಲ ಸಿಲೆಬಸ್ ಇದೆ ಅಂತ ನೋಡ್ತಾ ಹೋದರೆ ಸೊ ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸ್ನ ಟ್ರಾನ್ಸ್ಲೇಷನ್ ಮಾಡೋದು. ಸೊ ಕನ್ನಡನ ಇಂಗ್ಲೀಷ್ಗೆ ಅಥವಾ ಇಂಗ್ಲೀಷ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥದ್ದು ಇರ್ಬೋದು. ಪ್ರೇಸಸ್ ಆರ್ ಮಹಾವೇರ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕೊಡ್ತಾರೆ. ಗ್ರಾಮರ್ಗೆ ಅಂತ ನೋಡ್ತಾ ಹೋದಾಗಲ್ಲಿ ಕೊಡೋದೇನಂತ ಹೇಳಿದರೆ ಸಿನೋನಿಯಮ್ಸು. ಸೊ ಕನ್ನಡದಲ್ಲಿ ಕೊಡ್ತಾರೆ ಸಮಾನಾರ್ಥಕ ಪದಗಳಾಗಿರ್ಬೋದು, ಅಥವಾ ವಿರುದ್ಧ ಪದಗಳಾಗಿರ್ಬೋದು, ಅಥವಾ ನುಡಿಗಟ್ಟುಗಳಾಗಿರ್ಬೋದು, ಈ ಥರ ಕೊಡ್ತಾ ಹೋಗ್ತಾರೆ. ಮತ್ತು ಗಾದೆಗಳಾಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸು, ವೊಕ್ಯಾಬ್ಯುಲರಿ, ಫ್ಲೂರಲ್ ಫಾರ್ಮ್ಸು, ಎರರ್ ಡಿಟೆಕ್ಷನ್ನು, ಕಾಂಪ್ರೆನ್ಷನ್ನು, ಮತ್ತು ಎಸ್ಸೆ ರೈಟಿಂಗು, ಪ್ರಬಂಧ ಬರೀತಕ್ಕಂಥದ್ದಾಗಿರುತ್ತೆ. ಸೊ ಈ ರೀತಿ ಕ್ವಶನ್ಸ್ಗಳು ಕನ್ನಡದಲ್ಲಿ ಕೊಡ್ತಕ್ಕಂಥದ್ದು ಟೋಟಲಾಗಿ 150 ಮಾರ್ಕ್ಸ್ಗಿರುತ್ತೆ. ನೀವು ಮಿನಿಮಮ್ 50 ಮಾರ್ಕ್ಸ್ನ ತೊಗೊಳ್ಳೇಬೇಕಾಗುತ್ತೆ. ಇದು ಏನಾದ್ರು ನೀವು 50ಕ್ಕಿಂತ ಕಡಿಮೆ ತೊಗೊಂಡ್ರೆ ಇವೆರಡು ಪೇಪರ್ಗೆ ನೀವು ಎಕ್ಸಾಮ್ ಬರೆಯೋಗೇ ಇಲ್ಲ, ಎಲಿಜಿಬಲ್ ಕೊಡೋದೇ ಇಲ್ಲ, ಆಲ್ ಟಿಕೆಟು ಸಹ ಬರೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ KPSC ಲ್ಯಾಂಡ್ ಸರ್ವೇರ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ಸು. ಸೊ ಈ ಒಂದು ಪ್ಯಾಟರ್ನಲ್ಲಿ ನೀವು ಎಕ್ಸಾಮ್ಗೆ ಓದ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದರಲ್ಲಿ ಸಹ ಪೇಪರ್ 2 ಏನಿದೆಯೋ ಸೊ ಪೇಪರ್ 1ಗಿಂತ ಪೇಪರ್ 2ನ ನೀವು ಜಾಸ್ತಿ ಒತ್ತು ಕೊಟ್ಟು ನೀವು ನೋಡ್ಕೊಳ್ಳೋದಾದರೆ ಸೊ ಅದರಲ್ಲಿ ಜಾಸ್ತಿ ಸ್ಕೋರನ್ನು ಮಾಡಬಹುದಾಗುತ್ತೆ. ಯಾಕಂತ ಹೇಳಿದರೆ ಇದು ಆಲ್ರೆಡಿ ನೀವು ಓದಿರ್ತಕ್ಕಂಥದ್ದಾಗಿರುತ್ತೆ. ಅಪ್ ಟು ಏನೋ 5th ಇಂದನೂ ಸಹ ಅಷ್ಟೇ ಇಲ್ಲಿ ತನಕ ಓದ್ಕೊಂಡು ಬಂದಿರ್ತೀರ ಸಿಲೆಬಸ್ಸು, ಮ್ಯಾಥ್ಸ್, ಜಿಯೋಮೆಟ್ರಿ ಮತ್ತು
ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಲ್ಲ ಓದಿರ್ತೀರ, ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ಓದಿರ್ತೀರ. ಬಟ್ ಪೇಪರ್ 1 ಅಂತ ಹೇಳಿದಾಗ ಯಾವ ಪೇಪರಲ್ಲಿ ಕ್ವಶನ್ಸ್ ಎಲ್ಲಿ ಕೇಳ್ತಾರೆ ಅಂತ ಗೊತ್ತಾಗೋದಿಲ್ಲ, ಪೇಪರ್ 1ಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಪೇಪರ್ 2ನ ನೀವು ನೀಟಾಗಿ ನೋಡ್ಕೊಳ್ತಾ ಹೋದರೆ ಆಲ್ಮೋಸ್ಟ್ ನೀವು ಪೇಪರ್ 2ನಲ್ಲಿ ಜಾಸ್ತಿ ಸ್ಕೋರನ್ನು ಮಾಡಬಹುದಾಗಿರುತ್ತೆ. ಹೌದಲ್ವಾ? ನೋಡಿ, ಇಲ್ಲಿ ಜನರಲ್ ಸೈನ್ಸ್ ಕೊಟ್ಟಿದ್ದಾರೆ. ಬುಕ್ಸ್ ಮತ್ತು ಆಥರ್ಸ್ ಅಂತ ಕೊಟ್ಟರೆ ಎಷ್ಟು ಜನ ಆಥರ್ಸ್ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ನಮಗೆ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಬಟ್ ಅದಕ್ಕೂ ಮೀರಿ ಕ್ವಶನ್ಸ್ಗಳು ರೈಸ್ ಆಗ್ಬೋದು. ಮತ್ತು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಬಗ್ಗೆ ನೋಡ್ತಾ ಹೋಗ್ಬೋದು, ಮತ್ತು ಇಂಟರ್ನ್ಯಾಷನಲ್ ನ್ಯಾಷನಲ್ ಆರ್ಗನೈಸೇಷನ್ ಅಷ್ಟೇ. ಸೊ ನಾವು ಎಷ್ಟು ಕಾನ್ಸಂಟ್ರೇಷನ್ ವಹಿಸಿದ್ರು ಸಹ ಈ ಒಂದು GK ಪೇಪರಲ್ಲಿ ಸೊ ನಮ್ಮಿಂದ ಮಿಸ್ ಆಗ್ತಕ್ಕಂಥ ತುಂಬ ವಿಷಯಗಳಿರುತ್ತೆ. ಆದರೆ ಪೇಪರ್ 2ನಲ್ಲಿ ಆಗಿರೋದಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಓದ್ಕೊಂಡ್ಬಂದಿರೋದ್ರಿಂದ ಅದ್ರ ಬಗ್ಗೆ ತುಂಬ ಫೋಕಸ್ ಇರೋದ್ರಿಂದ, ಸೊ ಅದನ್ನು ದಿನನಿತ್ಯ ನಾವು ನೋಡೋದ್ರಿಂದ ಏನಾಗಿರುತ್ತೆ, ಅದರಲ್ಲಿ ನಮಗೆ ತುಂಬಾ ನಾಲೆಡ್ಜ್ ಇರುತ್ತೆ. ಮತ್ತು ಅದನ್ನು ಸ್ವಲ್ಪ ಅಂದರೆ ಇಷ್ಟೇ ಕಂಟೆಂಟ್ ಅಂತಕ್ಕಂಥದ್ದು ಆ ಒಂದು ಪೇಪರ್ 2ನಲ್ಲಿ ಇರುತ್ತೆ. ಬಟ್ ಪೇಪರ್ 1ನಲ್ಲಿ ಸಿಲೆಬಸ್ ಇಷ್ಟೇ ಕೊಟ್ಟರು ಸಹ ಇಷ್ಟರಲ್ಲಿ ನಾವು ಎಷ್ಟೇ ಓದಿದ್ರು ಸಹ ಮಿಸ್ ಆಗ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಪೇಪರ್ 2ದಲ್ಲಿ ಜಾಸ್ತಿ ಫೋಕಸ್ನ ಮಾಡ್ತಾ ಹೋಗಿ, ಆ್ಯಂಡ್ ಆಲ್ಸೋ ಪೇಪರ್ 1 ಸಹ ನೀವು ಫೋಕಸ್ನ ಮಾಡ್ತಾ ಹೋಗಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.